ಇನ್ನೆಲ್ಲೇ ಹೋಗ್ತಾನೆ? ಆ ಮನೆಯಲ್ಲಿ ಅಳಿಯನ್ ತರ ರಾಜಭಾರ ಮಾಡ್ತಿರ್ಬೋದು. ನಡಿ ನೋಡೋಣ. ನಮ್ ಕೃಷ್ಣನ್ ನೋಡ್ದೇನೋ ನನ್ನ ಮಗ ನಿನ್ ಮಗಳನ್ನ ಈಗ್ಲೇ ಹೇಗ್ ಕುದುರಿಸ್ತಿದ್ದಾನೆ ಅಂತ. ಕುದುರಿಸೋದ್ರಲ್ಲಿ ನಿನ್ನ ಮಗ ನಿನ್ನಷ್ಟೇ ನಿಸ್ಸೀಮ ಬಿಡ್ಲಾ ಬಾವ. ಅವ್ರನ್ನ ನಾವೇನಾದ್ರೂ ಹಿಂಗೆ ಬಿಟ್ಬಿಟ್ರೆ ನಾವ್ ಅವ್ರನ್ನ ಮದುವೆ ಮಾಡೋದ್ಕಿಂತ ಮುಂಚೆನೆ ಅವ್ರ ನಮ್ ಕೈಗೆ ಮಕ್ಳು ಎತ್ಕೊಟ್ಬಿಡ್ತಾರೆ. ಹಂಗಾದ್ರೆ ಸಂತೋಷನೇ. ಈಗ ಸ್ನೇಹಿತರ ಇದ್ದೋರು ಮುಂದೆ ಸಡಕಾಗ್ಬೋದಲ್ಲ. ಹಂಗಲ್ಲ, ಮುಂದೆ ಆಗ್ತೀವಿ ಅಂತ ಇಟ್ಕೋ. ಆಗ್ತೀವಿ ಅಲ್ಲಣ್ಣ, ಅವ್ರಾಗ್ಲೇ ಆಗ್ಬಿಟ್ಟಿದ್ದಾರೆ. ಸರ್ಸ ಏನೇ ಇವನ್ ಬರ್ತಾ ಬರ್ತಾ ಅವ್ರ ಅಪ್ಪ ಅಮ್ಮನ್ನ ಮರ್ತ್ಬಿಟ್ಟು ಇಲ್ಲೇ ಇದ್ಬಿಟ್ಟವನೆ. ಹೌದ್ರಿ, ಕರ್ಕೊಂಡೋಗಿ ಬಿಟ್ಬಿಟ್ ಬರ್ಲಾ? ಬೇಡ ಸುಮ್ನಿರೆ. ಎಷ್ಟೇ ಆದ್ರೂ ಇವಳು ಈ ಮನೆ ಸೊಸೆ ತಾನೆ. ಸೊಸೆ ಸೊಸೆ ಅಂತ ಪೂಸಿ ಹೊಡಿರಿ, ಆಮೇಲೆ ಇವಳು ನಿಮ್ ಮೀಸೆ ಕಿತ್ತಾಕ್ತಾಳೆ. ಅವಳು ಕೀಳಷ್ಟೊತ್ತಿಗೆ ಈ ಮೀಸೆನೆ ಹೋದ್ರೋಗಿರುತ್ತೆ. ಹೋಗ್ಬಿಟ್ಟಿದ್ರಿ ಮಾತಾಡ್ರಿ. ಎಲ್ಲೋಗಿದ್ದು ರಾತ್ರಿ ಎಲ್ಲ? ನೀನು ನನ್ನ ಹೂತಾಕಿ ಸಮಾಧಿ ಕಟ್ಟಕ್ಕೆ ಎಷ್ಟು ಚೆನ್ನಾಗಿ ಗುಂಡಿ ತೋಡಿದ್ಯಾ ಅಂತ ನೋಡ್ಕೊಂಬರಕ್ಕೆ. ದಾಸ ಅವನ್ ಸತ್ತ ನಿನ್ ಪಾಲಿಗೆ. ಕಣ್ಗಂಡಸು ವಿಷಯಕ್ಕೆ ಯಾವಳನ್ನ ತಲೆ ಹಾಕ್ತುದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಉತ್ಸಾರು. ನನ್ನ ಮಗನೇ, ನನ್ ತಲೆ ಮೇಲೆ ಕಲ್ಲೆ ತಾಕ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ಲಾ? ಇನ್ನೇನ್ ನಿಮ್ಮ ಅಪ್ಪನ ನನ್ನ ಹೆಸರಿನಲ್ಲಿ ಬ್ರಿಡ್ಜ್ ಕಟ್ಟಿ ಅದು ಬಿದ್ದೋಗಿ ನನ್ನ ನೇಣ್ಗಂಬ ಕಳಿಸ್ಬೇಕು ಅಂತ ಎಷ್ಟು ದಿವಸದಿಂದ ಹಿಕ್ಮತ್ ಮಾಡ್ಕೊಂಡಿದ್ಲು. ನನ್ನ ಮಗನೇ, ನಿಜ ಹೇಳು, ಅದ್ರಲ್ಲಿ ದುಡ್ಡು ಎಷ್ಟು ಹೊಡೆದಿದ್ಯಾ? ನಿಜ ಹೇಳು, ದುಡ್ಡು ಎಷ್ಟು ಹೊಡೆದಿದ್ಯಾ? ನಾನು ನಿನ್ ದುಡ್ಡು ಹೊಡೆದಿದ್ದೀನ? ನೀನ್ ದುಡ್ಡು ಹೊಡೆದಿಲ್ಲ ಅಲ್ಲ? ನೀನ್ ದುಡ್ಡು ಹೊಡೆದಿಲ್ಲ ಅಲ್ಲ? ಹೇಳೇ ಅವನ್ಗೆ. ಸರ್ ಅದು ಮಕ ನೋಡ್ತೇ ಹೇಳೇ ಸರಿಯಾಗಿ. ಅದು ಸಿಮೆಂಟ್ ಅನ್ನ ಜಾಸ್ತಿ ಬೆರೆಸ್ಬೇಡ, ಸ್ಯಾಂಕ್ಷನ್ ಆಗಿದ್ದ ದುಡ್ಡನ್ನೆಲ್ಲ ನನ್ನ ಅಕೌಂಟ್ಗೆ ಹಾಕು ಅಂತ ಹೇಳಿದ್ರಲ್ಲ ಸರ್. ನನ್ ಕೇಳಲ್ಲ, ಬೆರ್ಸಕ್ ಕೊಟ್ಟಿ ಸಿಮೆಂಟ್ ನ ನುಂಗಿ ನೀರ್ ಕುಡ್ದಲ್ಲ. ನೀನ್ ಹಲ್ಕ ನನ್ ಮಗ, ನೀನ್ ಬೆರ್ಕೆ ನನ್ ಮಗ. ಏನು ನಾನು ಬೆರಕೆ ನನ್ ಮಗನ? ದಾಸ, ನಾನು ನೀನು ಒಂದೇ ತಾಯಿ ಮಕ್ಕಳು ಅಂತ ನೀನೇ ಹೇಳ್ತಾ ಇದ್ದಲ್ಲೋ. ಮುಚ್ಚಲ್ಲ ಬಾಯಿ. ಇನ್ನೊಂದ್ ಕಿತ ಏನಾದ್ರು ನನ್ನ ತಾಯಿ ಹೆಸರು ಎತ್ತಿದ್ರೆ ನಿನ್ ನಾಲ್ಗೆ ಸೀಳ್ಬಿಡ್ತೀವಿ. ನೀನಷ್ಟೈತ ಅಲ್ಲ ಕೊಡು, ನೀನಷ್ಟೈತ ಅಲ್ಲ ಕೊಡು. ಇವತ್ತಿಂದ ನನ್ನ ಕಾಲಿನ ಎಕಡ ಆಗಕ್ಕೂ ಲಾಯಕ್ಕಿಲ್ಲ ನೀನು. ದಾಸ ದಾಸ, 3 ದಿನ ಮಾತು ಕೇಳ್ಕೊಂಡು ಮನಸ್ಸು ಕೆಡಿಸ್ಕೋಬೇಡ ಕಣೋ. ಮನಸ್ಸು ಕೆಡ್ಸ್ಕೊಂಡಿದ್ದು ಆಯ್ತು, ನಮ್ಮಿಬ್ಬರು ಸಂಬಂಧದ ಮಧ್ಯೆ ದೊಡ್ಡ ಗೋಡೆ ಬಿದ್ದಿದ್ದು ಆಯ್ತು. ಇನ್ ಬಾಕಿ ಉಳಿದಿರೋದು ಒಂದೇ ಒಂದು ಕಣ್ಲ. ಯಾವ್ದು ಅಂತ ಕೇಳ್ತೀಯೇನೋ? ಯಾವ್ದು ಅಂತ ಕೇಳ್ತೀಯ? ನಮ್ಮಿಬ್ಬರ ಆತ್ಮ ಒಂದು, ದೇಹ ಎರಡು. ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕ್ಬೇಕು, ಸತ್ರೆ ಗೋರಿಗೆ ಇಬ್ರು ಒಟ್ಟಿಗೆ ಹೋಗ್ಬೇಕು. ಬದುಕಿದ್ರೆ ಒಂದೇ ಕಾಂಪೌಂಡ್ ನಲ್ಲಿ ಜೋಡಿ ಮನೆಯಲ್ಲಿ ಎಲ್ರ ಕಟ್ ಕುಕ್ಕಕ್ಕೆ ಬದುಕ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಆ 2 ಮನೆ ಮಧ್ಯೆ ಗೋಡೆ ಬೀಳಬೇಕು. ಮ್ಯಾನೇಜರ್, ಈ ಕ್ಷಣನೇ ಹೋಗಿ ಕಲ್ಲು ಮಣ್ಣು ಸಿಮೆಂಟ್ ಹಾಡು ಕೊಡೆಯ ಹೋಗಯ ಬೆಳಕಳು ಹೋಗಯ. ದಾಸ ತುಡುಕ್ಬೇಡ, ನನ್ನ ಮಾತು ಇನ್ನೂ ಆಚೆ ಹೋಗಿಲ್ಲ ಅಲ್ಲ? ನಡೆಯಲ್ಲ ರಾಜಕಾರಣದಲ್ಲಿ ಹೋಗಲ್ಲ ಅಂತ
ಕೈ ಬಿಡಮ್ಮ, ಯಾರನ್ನ ಬಿಡಮ್ಮ. ನನ್ನ ಮಗನೇ, ಯಾರು ಹೆತ್ತಿಲ್ದಲೇ ಇರು, ಗಂಡು ಮಗನ ಹೆತ್ತು ಬಿಟ್ಟಿದ್ದೀನಿ ಅಂತ ಬೀಗ್ತಿದ್ಯಾ? ಕರ್ಕೊಂಡೋಗಲೇ ನಿನ್ ಮಗನ. ಹೇಳು, ಈ ನನ್ನ ಮಗಳನ್ನ ನಿನ್ ಮಗನಿಗಿಂತ ಹೆಚ್ಚಾಗಿ ಸಾಕಿ ಗಂಡು ಮಗನ್ ತರ ನಾನು ಬೆಳೆಸ್ಲಿಲ್ಲ. ನನ್ನ ಹೆಸರು ದಾಸಪ್ಪನೇ ಅಲ್ಲ. ನೀವೆಲ್ಲ ನನ್ನ ಕಾಲ್ ತೊಳೆದು ನೀರ್ ಕುಡಿಯಂಗ್ ಮಾಡ್ತೀನೋ ಕೇಳೋಲೆ, ಅದಕ್ಕೆ ನಾನು ಮಧ್ಯ ಹಾಕೋ ಹಚ್ಕೊಡೇನೆ ಸಾಕ್ಷಿ. ಕೇಳೋಲೆ. ಈ ದ್ವೇಷದ ಗೋಡೆ ಎದ್ದು 12 ವರ್ಷ ಆದ್ರೂ ಇದು ಬೀಳೋ ಸೂಚನೆನೆ ಕಾಣ್ತಾ ಇಲ್ಲ. ಬದಲಾಗಿ ಇನ್ನೂ ಬಲವಾಗ್ತಾ ಇದೆ. ಇವರ ದ್ವೇಷ ಬರೀ ಮನೆಯಲ್ಲಷ್ಟೇ ಅಲ್ಲ, ವ್ಯವಹಾರದಲ್ಲೂ ಮುಂದುವರಿತಾ ಇದೆ. ದಾಸಪ್ಪ ತಾನಪ್ಪ ಕಾಂಟ್ರಾಕ್ಟ್ ಮಾಡಿಸ್ತಿದ್ದ ಜಾಗದಲ್ಲಿ ಒಬ್ಬ ರೌಡಿನ ಕಾವಲಿಟ್ಟು ಅದನ್ನ ತನ್ನ ಕೈ ವಶ ಮಾಡಿಕೊಂಡ. ಲೇ ಪಾರು, ಇಲ್ಲಿ ನೋಡ್ಬಾರೆ ವಿಚಿತ್ರನ, ನಾಯಿ ಪೇಪರ್ ಓದ್ತಾ ಇದೆ. ಅದು ಕಂತ್ರಿ ನಾಯಿ. ಲೇ ಸರ್ಸು, ಇಲ್ಲಿ ನೋಡ್ಬಾರೆ ವಿಚಿತ್ರನ, ಹಗಲೊತ್ತು ಕಣ್ಣೇ ಕಾಣ್ತಾ ಇರೋ ಗೂಬೆ ಪೇಪರ್ನ ಉಲ್ಟಾ ಹಿಡ್ಕೊಂಡು ಓದ್ತಾ ಐತೆ. ಉಲ್ಟಾ ಆಗಿರೋದು ಪೇಪರ್ ಅಲ್ವೋ ನನ್ ಮಗನೇ. ನಿನ್ ಭವಿಷ್ಯ 3ನೇ ಪುಟದ 1ನೇ ಕಾಲಂ ಓದು, ಗೊತ್ತಾಗುತ್ತೆ. ನನ್ ಭವಿಷ್ಯ ಹಂಗಿರ್ಲಿ, ನಿನ್ ಭವಿಷ್ಯ ನೋಡ್ಕೊಳ್ಳಲೇ ತಾಮ್ರ ಚಂಬು. ಆದ್ರೆ ದಾನಪ್ಪ ಬಡಪೆಟ್ಟಿಗೆ ಬಗ್ಗೋನಲ್ಲ. ಅವನು ದಾಸಪ್ಪನ ಮೇಲೆ ದ್ವೇಷ ಸಾಧಿಸ್ತಿದ್ದಿದ್ದೇ ಹೀಗೆ. ಇಬ್ರು ತ್ರಿವಿಕ್ರಮ ಬೇತಾಳನ್ ಬೆನ್ ಹತ್ತದಂಗೆ ದ್ವೇಷದ ಬೆನ್ ಹತ್ತಿದ್ರು. ನಾಯಿ ಗೂಬೆ ವಿಷಯ ಇದಾದ್ರೆ ಪಂಜರದಲ್ಲಿ ಬಂಧಿಯಾಗಿ ಪ್ರೀತಿ ಬಯಸ್ತಾ ಇರೋ 2 ಪಾರಿವಾಳಗಳೂ ಇವೆ. ಅವು ತಮ್ಮ ಪಂಜರದ ಕಿಂಡಿ ಮೂಲಕನೇ ಪರಸ್ಪರ ಪ್ರೀತಿ ಹಂಚ್ಕೋತಿದ್ದಾವೆ. ಚೆನ್ನಾಗಿದ್ದೇನೆ. ಸೀರೆ ತಗೊಂಡೇನೆ. ಅಯ್ಯೋ, ತುಂಬಾ ಒಪ್ಪತ್ತಕ್ಕೇನೆ. ಚೆನ್ನಾಗಿದ್ಯಾ? ಓ, ನಂಗೆ ಯಾವ್ದು ಇಲ್ಲ, ಎಲ್ಲ ಹಳೇದೆ. ಎಲ್ಲಿ ನೋಡು. ಪೂಜೆ ಮಾಡಿದ್ದೆ. ಕುಂಕುಮ ತಗೋ. ನಾನು ಮಾಡಿದ್ದೀನಿ. ಕುಂಕುಮ ತಗೊಂಡು ಏನೋ ನಮ್ ಪುಣ್ಯಕ್ಕೆ ಕನಕನ್ ಕಿಂಡಿ ಹಾಗೆ ಈ ಕಿಂಡಿ ಇದ್ದಿದ್ದೆ ಸರಿ ಹೋಯ್ತು. ಇಲ್ದೆ ಹೋಗಿದ್ರೆ ನಮ್ ಗತಿ ದೇವ್ರೇ. ಹೌದಕ್ಕ. ನೋಡಿದ್ರಲ್ಲ, ದ್ವೇಷಕಾರೋ ಗಂಡಸರು, ಪ್ರೀತಿ ಮಾಡೋ ಹೆಂಗಸರು, ಇವ್ರ ಮಕ್ಳು ಹೇಗಿರ್ಬೋದು ಅದನ್ನ ಅವ್ರ ಬಾಯಲ್ಲೇ ಕೇಳಿ. ಅಲ್ವೇ, ಎಷ್ಟು ವರ್ಷ ಆಯ್ತು ನಿನ್ ಮಗಳನ್ನ ಗೊತ್ತಿಲ್ದಿರೋ ಹಾಗೆ ಬೆಳೆಸ್ತಾ ಇದಾರಲ್ಲೇ. ಅವ್ರು ನನ್ಗೆ ಹೇಳಿದ್ರಲ್ವಾ, ನಾನ್ ನಿಮ್ಗೆ ಹೇಳೋದಿಕ್ಕೆ. ತಗೋ. ನಂಗೆ ಯಾಕೋ ಈ ಕಿಂಡಿ ಮುಚ್ಚೋ ಹಾಗೆ ಕಾಣಿಸ್ತಿಲ್ಲ. ಅಕ್ಕ, ಈ ಕಣ್ಕಣ್ ಕಿಂಡಿ ಬೇಗ ಮುಚ್ಚಬೇಕು ಅಂದ್ರೆ ಅದು ನಿಮ್ ಕೃಷ್ಣನ್ ಕೈಯಿಂದಾನೇ ಸಾಧ್ಯ. ಅವ್ನ್ ಕೃಷ್ಣ ಅಲ್ವೇ? ಕೃಷ್ಣ ಆಗ್ಬಾರ್ದಾಗಿತ್ತು, ಭಕ್ತ ಕುಂಬಾರ ಆಗ್ಬೇಕಾಗಿತ್ತು. ಯಾಕಂತೀಯಾ? ಮತ್ತೇನೇನು, ನೋಡ್ದಿರೋ ನಿನ್ ಮಗಳ ಮುಖನ ನೆನೆಸ್ಕೊಂಡು ತರಾವರಿ ಬೊಂಬೆ ಮಾಡ್ಕೊಂಡು ರೂಮ್ ಎಲ್ಲ ತುಂಬಿಸ್ಕೊಂಡಿದ್ದಾನೆ. ಹೌದಾ? ಯಾರೋ ಸರ್ಗಳ್ಳ ಇರ್ಬೇಕು, ಕುದ್ದಿಗೆ ಕೈ ಹಾಕ್ತಾವನೆ. ಹೂ ಇಸ್ ದಟ್ ಲೋಫರ್? ಅಪ್ಪ ನೀನಾ? ಅಯ್ಯೋ, ತಲೆ ನನ್ನ ಮಗನ್ ತಂದು. ಯಾರಪ್ಪ ಅದು? ನಿಮ್ಮ ಅಣ್ಣ. ಅಂಬನ್ ಮೋಸ ಮಾಡ್ಯಾ? ಮೋಸ ಮಾಡಿದ್ರೆ ಚೆನ್ನಾಗಿತ್ತು, ತಲೆ ಎತ್ಕೊಂಡು ತಿರ್ಗಾಡಕ್ಕೆ ಒಬ್ಬರಾದ್ರೂ ಇರ್ತಿದ್ದ. ಈಗಲೂ ಲೇಟ್ ಆಗಲ್ಲ ಮಾಡಪ್ಪ. ಅಮ್ಮನ್ ಕರಿಲ್ಲ? ಅಮ್ಮ. ಏನ್ರಿ ಅದು? ಅಮ್ಮ, ಅಪ್ಪ ಆಯ್ ಬಾರೆ ಬಾ. ಈ ಆಯಿನೇನೆ ಲೊಳೊಳ ಆಯಿ ಅಂತ ಹೆತ್ತಿದ್ದು. ಈಗ ಯಾಕ್ರಿ ಬಂತು ನಿಮ್ಗೆ ಅನುಮಾನ? ಅಲ್ವೇ, ಇವ್ನು ಆಡೋ ರೀತಿ ನೋಡಿದ್ರೆ ಇವ್ನು ನನ್ ಮಗನೇ ಅಲ್ಲ ಅನ್ಸುತ್ತಲ್ಲೇ. ಅಲ್ವಾ? ಹಂಗಾರ ನಮ್ಮ ಅಪ್ಪ ಯಾರಮ್ಮ? ಅಯ್ಯೋ, ಹಾಕಿ ಸರಿಯಾಗಿ ಬುದ್ಧಿ ಹೇಳು. ಏನಂತ? ಗೂಬೆ ಹಾಗೆ ಈ ಬೊಂಬೆಯಿಂದ ಸುತ್ತಾಡೋ ದಿಲ್ಸು ಅಂತ. ಅಲ್ಲಿ ಅವ್ನ್ ನೋಡಿದ್ರೆ ಎದೆ ಜಾಸ್ತಿ ಹೊಲಿತಾನೆ, ಇಲ್ಲಿ ಇವ್ನ್ ನೋಡಿದ್ರೆ ಕಾಲಿಡ್ದು ಎಳಿತಾನೆ.
ಮೊದ್ಲು ಈ ದರಿದ್ರ ಬೊಮ್ಮೆ ಬಿಸಾಕು ಅಂತ ಹೇಳು. ಇಲ್ಲ ಅಪ್ಪ ಅವಾಗ ಅವಾಗ ನಿನ್ ಪಾಂಡ್ಲಿ ತಲೆ ಮೇಲೆ ಕೈ ಹಿಡಿಬೇಡ, ರೇಗಿದ್ರೆ ಹಚ್ಬಿಡ್ತೀನಿ. ಲೇ ಸರಿಯಾಗಿ ಬುದ್ಧಿ ಹೇಳಿ. ಹಿಡ್ಕೋ. ಅಮ್ಮ ಅಪ್ಪನಿಗೆ ಏನಾದ್ರು ಹೈಲ? ಐಲು ಇಲ್ಲ ಪೈಲು ಇಲ್ಲ, ಖಾಲಿ ಫೈಲ್ ನೋಡ್ತಾರಲ್ಲ ಅದಕ್ಕೆ ಸ್ವಲ್ಪ ಐಲ್ ಪೈಲಂಗ ಆಡ್ತಾರೆ. ಇದಕ್ಕೇನು ಔಷಧಿ ಇಲ್ವಾ? ಇದೆ. ಏನಮ್ಮ ಅದು? ಈ ಬೊಂಬೆ ನೋಡಿ ನಿಮ್ಮಪ್ಪ ಏನ್ ಮಾಡು ಅಂದ್ರು? ಎತ್ಕೊಡ ಬಿಸಾಕೊಂಡ್ರು. ಬಿಸಾಕ್ಬಿಡ್ಲಾ? ಅಯ್ಯೋ ಮಾರಯ್ಯ, ನಿನ್ ಕೈ ಮುಗಿತೀನಿ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ಮೊದ್ಲು ಈ ಮನೆ ಸೊಸೆ ಮಾಡ್ಕೋ. ಏನಮ್ಮ ಇದು? ಅಪ್ಪ ಪೂರ್ವ ಅಂದ್ರೆ ನೀ ಪಶ್ಚಿಮ ಅಂತ್ಯ. ಅಪ್ಪ ನಿಂಗ್ ಮೋಸ ಮಾಡ್ಬೇಕಾಯ್ತು. ನೋಡಿದ್ರೆ ಅಪ್ಪನಿಗೆ ಮೋಸ ಮಾಡ್ತಾ ಇದೀರಾ? ಕಟ ಕಟ. ಇದು ಮೋಸವಲ್ಲ ಮಗ, ಧರ್ಮ ಯುದ್ಧ. ಇದರಲ್ಲಿ ನೀನೇ ಸಾರಥಿ ಅಂದ್ರೆ ಕಿಷ್ಟ. ಬಣ್ಣ ನೋಡಿದ್ರೆ ಹೇಳ್ಬೋದು ಬಿಡು. ಇವಳೇ ಅರ್ಜುನ, ನಾವೇ ಪಾಂಡವರು, ಇವಳಪ್ಪನೇ ದುರ್ಯೋಧನ. ಕುದುರೆ ಓಡಿಸೋಣ ಅಂದ್ರೆ ಅಡ್ರೆಸ್ಸೇ ಗೊತ್ತಿಲ್ವೇ? ಅಡ್ರೆಸ್ ಏನೇ ಬೇಕಾಗಿರೋದು? ಒಂದ್ ಎಸ್ಟಿಡಿ ಮಾಡಿ ಬರ್ತೀನಿ. ಅಡಿಗೆ ಮನೇಲಿ ಎಷ್ಟಡಿನ ಲೇ, ನಿನ್ ಅಡ್ರೆಸ್ ಏನಾದ್ರೂ ಗೊತ್ತಿದ್ರೆ ಡೇ ಹಣ್ಣ್ ನೈಟ್ ಮಾಡ್ತಿದ್ದೆ. ಎಸ್ಟಿಡಿನ ಹಲೋ ಸರ್ಸು, ನಾನು ಕಣೆ ಪಾರ್ವತಿ ಮಾತಾಡ್ತಿರೋದು. ಬೇಗ ನಮ್ ಜಾಗಕ್ಕೆ ಬಾ, ಅರ್ಜೆಂಟು. ಈಗ ಬಂದೆ. ನಿನ್ ಮಗಳು ರಾತ ಯಾವಾಗ್ಲೇ ಬರೋದು? ನಾಳೆ ಬರ್ಬೋದು. ಅಯ್ಯೋ ರಾಮ, ಇವತ್ತು ನಾಳೆ ಅಂತಿದ್ಯಲೆ. ನಾನಾಗ್ಲೇ ಕೃಷ್ಣನ ಸ್ವಯಂವರ ತಯಾರು ಮಾಡಿದ್ದೀನಿ. ಯಾಕಕ್ಕ? ಏನ್ ಯಾಕೆ ಅಂದ್ರೆ 1-3 ಗಂಟೆ ಹಾಕಿದ್ರಲ್ವಾ ನಾವಿಬ್ರು ನೆಂಟಾಗೋದು. ಅದಕ್ಕೆ ಉಡುಪಿ ಕೃಷ್ಣ ಸ್ವಲ್ಪ ಬಾಗಿಲು ತೆಗೆದು ದರ್ಶನ ಕೊಡಪ್ಪ ಅಂದೆ. ಅವನು ಅಂದ. ಅಯ್ಯೋ ಅಕ್ಕ ಅಕ್ಕ, ಹಾಗಾದ್ರೆ ಕಿಂಡಿ ಸಾಹಸ ತಪ್ಪುತ್ತೆ ಅಂತ್ಯಾ? ತಪ್ಪ ಹಾಗೆ, ಅದು ನಿನ್ ಮಗಳು ಬಂದ್ಮೇಲೆ. ನಿನ್ ಗಂಡನ ತಲೆಗೆ ಚೆನ್ನಾಗಿ ಎಣ್ಣೆ ತಿಕ್ಕಿ ಸರಿಯಾಗಿ ತಿಳ್ಕೊ. ನಿನ್ ಮಗಳು ಯಾವಾಗ ಬರ್ತಾಳೆ ಅಂತ. ತಿಕ್ತೀನಿ, ಸರಿಯಾಗಿ ತಿಕ್ತೀನಿ. ಅಯ್ಯೋ ಲೇ ಲೇ ಲೇ, ನನ್ ತಲೆ ಕಣಲೇ, ತಪ್ಲೆ ಅಲ್ಲ. ಅದು ಗೊತ್ತಿದೆ ರೀ, ತಪ್ಲೆ ಆಗಿದ್ರೆ ಚಿಕ್ಕೆ ತಗ್ಗೋಗಿರೋದು. ನಿಮ್ದು ಗಟ್ಟಿ ತಲೆ, ಎತ್ತಿ ಕುಕ್ಕಿದ್ರೆ ಏನೂ ಆಗಲ್ಲ. ಇದು ನನ್ ಬಂಗಾರ ತಲೆ. ಲೇ ಸರ್ಸಿ, ಏನಾದ್ರೂ ಅನುಮಾನ ಇದ್ರೆ ಬಾಯ್ ಬಿಟ್ಟು ಕೇಳ್ಬಿಡಲಿ. ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬಿಡ್ತೀನಿ. ಅದು ಬಿಟ್ಟು ಹಿಂಗ್ ಎಣ್ಣೆ ಉಯ್ದು ರಜಕಲ್ ಮಾಡು ಅಂತ ಅದ್ಯಾವ ಬಿಟ್ಟು ಹೇಳ್ಕೊಟ್ಲೆ? ದೇವ್ರೆ, ಯಾರು ಯಾಕ್ರಿ ಹೇಳ್ಕೊಡ್ತಾರೆ? ಪತಿ ಸೇವೆ ಪರಮೋ. ಅಯ್ಯೋ ನನ್ನ ಕರ್ಮ. ರಾಧಾ ಯಾವಾಗ ಬರ್ತಾಳೆ? ನನಗ್ ಗೊತ್ತು ಕಡೆ, ನೀನ್ ಎಣ್ಣೆ ತಗೊಂಡ್ ತಪ ಅಂತ ನನ್ನ ತಲೆ ತಟ್ಟಕ್ ಶುರು ಮಾಡಿದ ತಕ್ಷಣನೇ ಏನೋ ಒಳಗಡೆ ಸುರಂಗ ತೋಡ್ತಿದ್ಯಾ ಅಂತ. ಆ ವಿಷಯ ಯಾಕೀಗ? ಹಾಗಲ್ಲ ರೀ, ಯಾಕೋ ರಾಧಾ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದು. ನೋಡು, ಅವಳು ಅವಳೇ ನಿನ್ ಮಗಳಲ್ಲ. ನಾನು ಅವನ್ನ ಮಗನ್ ತರ ಬೆಳೆಸ್ತಾ ಇದ್ದೀನಿ. ನಾನು ಅವರಿಂದ ಅವನ್ನ ಯಾಕೆ ದೂರ ಇಟ್ಟು ಬೆಳೆಸ್ತಾ ಇದೀನಿ ಗೊತ್ತಾ? ಪಾತೂರ್ ಗಂಡಿನ ತರ ಬೆಳಿಲಿ ಅಂತ. ಚೆಂಡುವ ಹೋಗಿ ಎಲ್ಲಾದ್ರೂ ಗಂಡಾಗಕ್ ಸಾಧ್ಯನೇನ್ರಿ? ಚೆಂಡುವಾಗಿ ಗಂಡುವಾಗಿ ಬೆಳೆಯೋದನ್ನ ನೀನ್ ನೋಡಿಲ್ಲ ಅಲ್ಲ? ಇಷ್ಟಲ್ಲೇ ಬತ್ತಾಳೆ, ಕಾಲಿಡ್ ಗಿರ್ರನಂಗ್ ತಿರುಗಿಸ್ತಾಳೆ, ಜಾಡ್ಸಿ ಫುಲ್ ಬ್ಯಾಗ್ ಶಾಟ್ ಓದಿತಾಳೆ. ಫುಟ್ಬಾಲ್. ಇನ್ನೇನು ಬಂದೇ ಬಿಡ್ತಾಳೆ. ಅವಳೊಂದ್ ಕಿತ ಜಾಡ್ಸ್ ಹೋದ್ರೆ ಗೋಲ್.